ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಹುಮ್ಮಸ್ಸಿನಲ್ಲಿದ್ದೇನೆ, ನೀವು ಕೂಡ ಅದೇ ಹುಮ್ಮಸ್ಸಿನಲ್ಲಿ ಇದ್ದೀರಾ ಅನ್ಕೋತೀನಿ. ಯಾವ ಕಾರಣಕ್ಕೆ ಅಂದ್ರೆ ಕರಾವಳಿಯಲ್ಲಿ ನೋಟ ಧೂಳೆ ಬೀಸ್ತಾ ಇದೆ. ನೋಟ ವಿಚಾರವಾಗಿ ಹಲವಾರು ವಿಚಾರಗಳು, ಅಭಿಯಾನಗಳು ಕಳೆದ ದಿನಗಳವರೆಗೂ ನಡೆದಿದ್ರು. ಇವತ್ತು ಮತ ಚಲಾವಣೆಯ ಸಂದರ್ಭದಲ್ಲಿ ಹಲವಾರು ಓಟುಗಳು ಏನು ನೋಟಾಗೆ ದಾಖಲಾಗಿವೆ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಸೊ ಅದರಿಂದಾಗಿ ಹಲವಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ವು. ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ, ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕ್ಕಂತೂ ಮರಿಬೇಡಿ. ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ವಿಡಿಯೋ ಕಡೆ ಹೋಗೋಣ, ನಾವು ಆಮೇಲೆ ಮಾತಾಡೋಣ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಇವತ್ತು ಲೋಕಸಭೆಯ ಎಲೆಕ್ಷನ್ನ ಮೊದಲ 164 ವಾರ್ಡ್ ನಂಬರ್ 8ನೇ ಬೂತ್ ಅಲ್ಲಿ ಮೊದಲ ಓಟ್ ಹಾಕಿದವನು ನಾನೇ. ಅದು ಕೂಡ ನೋಟಕ್ಕೆ ಹಾಕಿದ್ದೇನೆ. ತಾವೆಲ್ಲರೂ ನೋಟಕ್ಕೆ ಓಟ್ ಹಾಕಿ ಸೌಜನ್ಯ ನ್ಯಾಯಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಇವತ್ತು ನಾನು ನನ್ನ ಮತದಾನವನ್ನು ಮಾಡಿದ್ದೇನೆ. ಈ ಮಧ್ಯೆಯಲ್ಲಿ ನಾವು ನೋಟದ ಅಭಿಯಾನ ಮಾಡ್ತಾ ಇರುವಾಗ ಕೆಲವೊಂದು ಪಕ್ಷಗಳು ಮಹೇಶನ್ನು ಆ ಪಕ್ಷಕ್ಕೆ ಸೇರಿದ್ದಾರೆ, ಈ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಬಲಿಯಾಗಬೇಡಿ ಯಾರು. ನಮ್ಮ ಉದ್ದೇಶ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋದು. ಅದೇ ರೀತಿ ನೋಟ ನೋಡಿ, ಈ ಒಂದು ಚಿಹ್ನೆ ಇರುತ್ತೆ, ಮಿಷನ್ ನಮ್ಮ ಮತಯಂತ್ರದ ಕೆಳಗಿನ ಅದಕ್ಕೆ ಒತ್ತಿ ನೋಟ ಮಾಡಿ, ನೋಟ ಮುಖಾಂತರವಾಗಿ ನಮಗೆ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋಣ ಹಾಗೂ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಣ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀವಿ. ನ್ಯಾಯ, ನೀತಿ, ಧರ್ಮದ ಸತ್ಯದ ಹೋರಾಟಕ್ಕೆ ಆದಷ್ಟು ಬೇಗ ಜಯ ಸಿಗಲಿ ಮತ್ತು ಎಲ್ಲ ಹೋರಾಟಗಾರರಿಗೆ ಯಶಸ್ಸನ್ನು ಕಂಡುಕೊಳ್ಳಿ ಅಂತ ಆ ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ದುರ್ಗಾಮಾತೆ, ಚೌಡೇಶ್ವರಿ ಮಾತೆಗೆ ನಮಿಸುತ್ತಾ ಈ ನನ್ನ ಮತವನ್ನು ನೋಟಾಕ್ಕೆ ಅತಿ ಹೆಮ್ಮೆಯಿಂದ ನೋಟಕ್ಕೆ ಚಲಾಯಿಸಿ ಬರ್ತಾ ಇದ್ದೀನಿ. ಜೈ ಸೌಜನ್ಯ, ಜೈ ಮಹೇಶ್ ಸರ್, ಜೈ ಗಿರಿ ಸರ್, ನಮಸ್ಕಾರ. ಮತದಾರ ಬಂಧುಗಳೇ, ಲೋಕಸಭಾ ಚುನಾವಣೆ ಇವತ್ತು ಇದೀಗಲೇ ನಾನು ಮತದಾನ ಮಾಡಿ ಬಂದಿದ್ದೇನೆ. ನೋಟಕ್ಕೆ ನಮ್ಮ ಮತ, ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರೂ ಮತದಾನ ಮಾಡಿ ಸತ್ಯದ, ಧರ್ಮದ ನ್ಯಾಯವನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ದೇಶದೆಲ್ಲೆಡೆ ಮತದಾನ ಮಾಡಿ ನೋಟಕ್ಕೆ ಮತದಾನ ಮಾಡಿ. ಒಂದು ಸೌಜನ್ಯ ಅಕ್ಕನ ಸಮಾಧಿ ಆಲು ತೀರ್ದು 12 ವರ್ಷ ಆಂಡಲ ಎಂಕ್ಲೆಗ್ ನ್ಯಾಯ ಸಿಕ್ಕಿಸಿ ಎಲ್ಲ 26/4/2024 ಎಲ್ಲ ಓಟು ಉಂಡು ಮಾತೆರ್ಲ ಒಂದು ನೋಟಗು ಓಟು ಪಾಡ್ಲೆ ಇತ್ತೆಲ್ಲ ಎಂಕ್ಲು ಕಣ್ಣೀರು ದೀವೊಂದುಲ್ಲ ಹಕ್ಕಗ ನ್ಯಾಯ ನನ್ನಲ್ಲ ಸಿಕ್ಕಿಸಿ ಐಟ ನೋಟದ ಆಂಡಲ ಎಂಕ್ಲಿಗೆ ನ್ಯಾಯ ತಿಕ್ಕುಡು ಅಂತ ಯಾನು ಈ ಸಲ ಒಂದು ಫಸ್ಟ್ ಎಂಕ್ಲ ಓಟು ನೋಟಗ ಅಕ್ಕಗೋಸ್ಕರ ನೋಟಗ ಓಟು ಪಾಡೋದಿಲ್ಲ. ಒಂದು ಆಲೇನು ವಿಕೃತವಾದ ಕೆರೆದು ಪಾಡ್ದೇರು ಆಂಡಲ ಎಂಕ್ಲು ಇತ್ತೆಲ್ಲ ಕಣ್ಣೀರು ಪಾಡೋದಿಲ್ಲ. ಎನ್ನ ಅಪ್ಪ ಅಮ್ಮನಗೆ ಮಾತೆ ಫ್ಯಾಮಿಲಿ ಪೂರ ಕಣ್ಣೀರು ಪಾಡೋದಿಲ್ಲ. ಅದೇನು ಆ ನಂದು ಬಾಡಿ ತೂನಗ ಕಣ್ಣೀರು ಬರ್ಕೊಂಡು ಅದೇನು ಎಂಚ ಕೆರ್ತೇರು ಪಂಡದು ಮಾತೆರಗಳ ಯಾನು ಕೈ ಮುಗಿತು ಕೇಳೋದಿಲ್ಲ. ಮತದಾರಡ ಮಾತೆರಲ ಏನು ಅಕ್ಕಗೋಸ್ಕರ ಓಟು ಪಾಡ್ಲೆ, ನ್ಯಾಯಗೋಸ್ಕರ ಓಟು ಪಾಡ್ಲೆ ಅಂತ ಕೇಳೋದಿಲ್ಲ. ಮತಯಂತ್ರದ ಲಾಸ್ಟ್ ನೋಟ ಓಟು ಉಂಡು ಐಕ್ ಮಾತೆರ್ಲ ನೋಟ ಓಟು ಪಾಡ್ಲೆ ಕೈ ಮುಗಿದಕ್ಕೆ ಏನೊಂದಿಲ್ಲ. ಎನ್ನ ಅಕ್ಕಗ ನ್ಯಾಯದ ಎತ್ತುಕೊರ್ಲೆ ಪಂಡದು ಈ ನೆಟ್ ಕೇನೊಂದಿಲ್ಲ. ಇದು ಬೆಳಿಗ್ಗೆಯಿಂದ ಮೊದಲನೇ ಓಟಿನಿಂದ ಹಿಡಿದು ಇವಾಗಿನ ಓಟಿನವರೆಗೆ ಕೆಲವೊಂದು ಏನು ವಿಶೇಷವಾದಂತಹ ವಿಡಿಯೋಗಳನ್ನ ಸಂಗ್ರಹಿಸಿ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಸ್ನೇಹಿತರೆ, ಇದು ಬರೀ 4-5 ವಿಡಿಯೋಗಳಿಗೆ ಸೀಮಿತವಾಗಿಲ್ಲ. ಲಕ್ಷಾಂತರ ಮಂದಿ ನೋಟಾಗೆ ಓಟ್ ಹಾಕಿದ್ದಾರೆ ಎನ್ನುವುದಕ್ಕೆ ಉದಾಹರಣೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಮತ ಚಲಾವಣೆ ಆಗುವುದಕ್ಕೂ ಮೊದಲು ನೀವು ಏನ್ ಮಾಡ್ಬೇಕು ಅನ್ನುವಂತಹ ಒಂದು ವಿಡಿಯೋನ ಹಾಕಿದೆ. ಆ ಒಂದು ವಿಡಿಯೋಗೆ ಬಹಳಷ್ಟು ಸ್ಪಂದನೆ ಲಭಿಸಿತ್ತು. ಹಲವಾರು ಕಮೆಂಟ್ಗಳು ಬಂದಿತ್ತು. ಅವೆಲ್ಲ ಕಮೆಂಟ್ಗಳಲ್ಲಿಯೂ ತಾವು ವೋಟ್ ಮಾಡಿ ಬಂದ ನಂತರ ನಾವು ಸೌಜನ್ಯಗಳಿಗಾಗಿ ನೋಟಾ ವೋಟ್ ಮಾಡಿದೆ ಅನ್ನುವಂತಹ ಬಜರ್ ಅನ್ನ, ಅಂದ್ರೆ ಅಲ್ಲಿ ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಿದ್ದೆ. ಒಂದು ನೋಟಾಗೆ ವೋಟ್ ಮಾಡಿದವರು ನೋಟಾ ಅನ್ನುವಂತಹ ಒಂದು ಕಮೆಂಟ್ಗೆ ರಿಪ್ಲೈ ಮಾಡೋಕೆ ಹೇಳಿದ್ದೆ. ಹಲವಾರು ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾ ಅಭಿಯಾನವು ಜಯಗಳಿಸಿದಂತಹ ಒಂದು ಸಾಧ್ಯತೆಗಳು ಈ ಒಂದು ವಿಡಿಯೋ ಮಾಡೋ ತನಕ 50%ಕ್ಕಿಂತಲೂ ಹೆಚ್ಚು ಮತದಾನವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗಂತೂ ದೊಡ್ಡ ತಲೆನೋವು ಆಗಿದೆ. ಯಾಕಂತಂದ್ರೆ ಪದ್ಮರಾಜ್ ಅವರು ಮತ ಚಲಾವಣೆ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆ ಎಬ್ಬಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿತ್ತು. ಆದ್ರೆ ಪೊಲೀಸರ ಆ ಒಂದು ಏನು ಸಮಯ ಪ್ರಜ್ಞೆಯಿಂದ ಆ ಒಂದು ಗಂಡಾಂತರ ಇಲ್ಲವಾಯಿತು. ಸೊ ಅದರಿಂದಾಗಿ ಎಲ್ಲ ಪಕ್ಷಗಳಲ್ಲೂ ತಲೆನೋವು ಕಾಡ್ತಾನೆ ಇದೆ. ಯಾಕಂತಂದ್ರೆ ನೋಟ ಬಂದ್ರೆ ಯಾರಿಗೆ ಹೆಚ್ಚು ಹೊಡೆತ ಆಗುತ್ತೆ ಅನ್ನೋದು. ಆದ್ರೆ ಸ್ನೇಹಿತರೆ, ಇವತ್ತಿನವರೆಗೂ
ಇವಾಗಿನವರೆಗೂ ನೋಟ ಅನ್ನೋದು ದೊಡ್ಡ ಸದ್ದಾಗಿಯೇ ಬಾಕಿ ಆಗ್ತಾ ಇದೆ. ಇನ್ನು ಮತ ಎಣಿಕೆ ಸಂದರ್ಭದಲ್ಲಿ ಬಾಕಿ ಉಳಿದಂತಹ ನೋಟಾ ಪರ ಅಭಿಯಾನದ ಆ ಒಂದು ಝಲಕ್ ಆಮೇಲೆ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಅದರಿಂದಾಗಿ 1 ತಿಂಗಳು ವೇಟ್ ಮಾಡಲೇಬೇಕು. ಇನ್ನೊಂದು ವಿಶೇಷ ಮಾಹಿತಿ ಅಂದ್ರೆ ಗಿರೀಶ್ ಮಠನ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಲವಾರು ಫೋಟೋಗಳನ್ನ ಹಂಚ್ಕೊಂಡಿದ್ರು. ಆ ಫೋಟೋಗಳನ್ನು ಇಲ್ಲಿ ಹಾಕ್ತೀನಿ. ಯಾಕಂತಂದ್ರೆ ಈ ಜನರ ಅಭಿಪ್ರಾಯ ಅಂದ್ರೆ ಈ ನೋಟಾ ಅಂದ್ರೆ ಹಲವು ಪಕ್ಷಗಳಿರುತ್ತೆ, ಕಾಂಗ್ರೆಸ್ ಇರುತ್ತೆ, ಬಿಜೆಪಿ ಇರುತ್ತೆ, ಅಥವಾ JDS ಇನ್ನಿತರ ಯಾವುದೇ ಪಕ್ಷಗಳಿದ್ರು ನೋಟಾ ಅನ್ನುವಾಗ ಎಷ್ಟೇ ಆಲೋಚನೆ ಮಾಡಿದ್ರು ನೋಟಾಗೆ ಒತ್ತೋಕೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಅನ್ನ ತೋರಿಸಲ್ಲ. ಯಾಕಂತಂದ್ರೆ ಯಾಕಪ್ಪ ನಾವು ನೋಟಾಗೆ ಒತ್ತಬೇಕು, ಯಾರಾದ್ರೂ ಒಬ್ರ ಗೆಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ರೆ ಅವರಿಗೆ ಮತ ಚಲಾಯಿಸೋಣ ಅನ್ನುವಂತಹ ಒಂದು ಚಿಂತನೆ ಇರುತ್ತೆ. ಆದ್ರೆ ಇಷ್ಟೊಂದು ಮಂದಿ ನೋಟಾಗೆ ಚಲಾವಣೆ ಮಾಡ್ಬೇಕು ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ, ಜನರನ್ನ ಕಾಡ್ತಾ ಇದೆ. ಅಂದ್ರೆ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ಮಾಡ್ತಾ ಇರುವಂತಹ ಈ ಒಂದು ಸಂಸ್ಥೆಯ ವಿರುದ್ಧವಾಗಿ ಜನರು ಆಕ್ರೋಶಭರಿತರಾಗಿದ್ದಾರೆ ಅನ್ನೋದಕ್ಕೆ ಉತ್ತಮ ಒಂದು ಉದಾಹರಣೆಯಾಗಿತ್ತು ಇವತ್ತಿನ ಮತಗಟ್ಟೆಗಳಲ್ಲಿ ಜನರ ಒಂದು ಪ್ರತಿಕ್ರಿಯೆ. ಸೊ ಆದ್ರಿಂದಾಗಿ ಈ ಒಂದು ಕೊನೆಯ ಘಟ್ಟದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಏನು ತೀರ್ಮಾನ ತೆಗೆದುಕೊಂಡ್ರು, ನಾವು ಯಾವ ಪಕ್ಷದ ಜೊತೆಗೂ ನಿಲ್ಲೋದಿಲ್ಲ, ನೋಟಾ ಅನ್ನುವಂತಹ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಆ ಒಂದು ಸೆಲೆಕ್ಷನ್ ಬಹಳಷ್ಟು ಉತ್ತಮವಾಗಿತ್ತು. ಜನರಲ್ಲಿ ದ್ವಂದ್ವ ಚಿಂತನೆಗಳಿತ್ತು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಾಂಗ್ರೆಸ್ ಬಣನ ಅಥವಾ ಬಿಜೆಪಿ ಬಣನ ಅಥವಾ ಇನ್ನಿತರ ಯಾವುದೇ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆಯು ಕಾಡ್ತಾ ಇತ್ತು. ನಾನೇ ಹಲವಾರು ಬಾರಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಸೌಜನ್ಯ ಪಕ್ಷ ಅಂತ ಒಂದು ಹೊಸ ಪಕ್ಷವನ್ನ ಕಟ್ಟಿ ಅಭ್ಯರ್ಥಿಯನ್ನಾಗಿಸಿ, ಅಂದ್ರೆ ಅದೊಂದು ಉತ್ತಮ ಮೂವ್ಮೆಂಟ್. ಯಾಕಂತಂದ್ರೆ ಯಾರಿಂದಲೂ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಾಗ ನ್ಯಾಯ ಸಿಗುವಂತಹ ನಾಯಕರನ್ನ ನಿಲ್ಲಿಸಿ ಅವರನ್ನ ನಾವು ಏನು ಪಾರ್ಲಿಮೆಂಟ್ಗೆ ಕಳಿಸುವಂತ ಒಂದು ವ್ಯವಸ್ಥೆ ಏನಿದೆ ಉತ್ತಮವಾದಂತ ನಿರ್ಧಾರ. ಆದ್ರೆ ಈ ಯಾವುದೇ ಅಧಿಕಾರದ ಆಸೆಗಳಿಗೆ ಸೌಜನ್ಯ ಹೋರಾಟಗಾರರು ಬಗ್ಗಲಿಲ್ಲ ಎನ್ನುವುದೇ ವಿಶೇಷವಾದಂತಹ ಸಂಗತಿ. ಸೊ ಅದರಿಂದಾಗಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ನಿಮ್ಮ ಏನು ಬಂಧು ಮಿತ್ರಾದಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಡಿ. ಮಾತ್ರವಲ್ಲ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇನ್ನು ಒಂದು ವೇಳೆ ನೋಟಾ ಪರ 1.5 ಲಕ್ಷದಿಂದ 2 ಲಕ್ಷ ಮತದಾನ ಆಗಿದ್ದಲ್ಲಿ, ಒಂದು ವೇಳೆ ಬಿಜೆಪಿಗೆ ಇಲ್ಲಿ ಸೋಲು ಆಗಿದ್ರೆ ಏನಾಗುವುದು ಅಂದ್ರೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಳು ಈ ಒಂದು ಬಲದಿಂದ ಹೆಚ್ಚಾಗ್ತಾ ಹೋಗ್ಬೋದು. ಮಾತ್ರವಲ್ಲ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಗ್ಬೋದು. ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ಒಂದು ಒತ್ತಡ ಹೆಚ್ಚಾಗ್ತಾನೆ ಹೋಗ್ಬೋದು. ಮಾತ್ರವಲ್ಲ, ಮುಂದೆ ಬಿಜೆಪಿ ಸೋಲುವುದಾದಲ್ಲಿ, ಬಿಜೆಪಿಗೂ ಇದರ ಬಿಸಿ ತಟ್ಟುವುದಾದಲ್ಲಿ ಬಿಜೆಪಿ ಸೌಜನ್ಯ ಪರ ಹೋರಾಟದಲ್ಲೂ ಧುಮುಕಬಹುದು. ಇದು ಮುಂದೆ ನಡುವಂತಹ ಒಂದು ಊಹಾಪೋಹಗಳು. ನಮ್ಮ ನೀವು ಅನ್ಕೋಬಹುದು ಏನೆಲ್ಲ ನಡಿಬಹುದು ಅನ್ನೋದನ್ನ. ಸೊ ಅದರಿಂದಾಗಿ ಮತದಾರ ಬಾಂಧವರೇ, ದಯವಿಟ್ಟು ನೀವು ಮತದಾನ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರಿರ್ಬೋದು, ಕುಟುಂಬಸ್ಥರಿರ್ಬೋದು, ಅಥವಾ ಊರವರಿರ್ಬೋದು, ನಿಮ್ಮ ಆ ಒಂದು ಏರಿಯಾಗಳಲ್ಲಿರುವಂತಹ ಜನರನ್ನ ನೋಟಾ ಮತದಾನ ಮಾಡುವುದಕ್ಕಾಗಿ ಅವರನ್ನ ಪ್ರೇರೇಪಣೆ ಮಾಡಿ. ಸೊ ಅದರಿಂದಾಗಿ ಸೌಜನ್ಯ ಪರ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ಇದರಿಂದ ದೊರೆಯುತ್ತೆ. ಸೊ ಅದರಿಂದಾಗಿ ನೀವು ಮತದಾನ ಮಾಡೋದಕ್ಕಿಂತಲೂ ಮೊದಲು ಈ ವಿಡಿಯೋನ ನೋಡುವವರಾಗಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡೋಕೆ ಮರಿಬೇಡಿ. ಇವತ್ತಿನ ಎಕ್ಸಿಟ್ ಪೋಲ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.